ಚನ್ನಪಟ್ಟಣ ಚುನಾವಣೆ ಜಾತಿಯ ಮೇಲೆ ನಡೆದಿಲ್ಲ, ಶಕ್ತಿಯ ಮೇಲೆ ನಡೆದಿದೆ ಅಂತ ಹೇಳಿ ಹರಿಪ್ರಸಾದ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚನ್ನಪಟ್ಟಣದಲ್ಲಿ ಜಾತಿಯ ಮೇಲೆ ಚುನಾವಣೆ ಆಗಿಲ್ಲ, ಅಲ್ಲಿ ಶಕ್ತಿಯ ಮೇಲೆ ವಿಧಾನಸಭೆಯ ಚುನಾವಣೆ ಆಗಿದೆ ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ಒಂದು ಮಾಡಿದರೆ ನಾವು ಎರಡು ಅನ್ನುವಂತಾಗಿದೆ ಅಂತ ಹೇಳಿದ್ದಾರೆ. ಎಲ್ಲೂ ಕೋಮುಗಲಭೆ ಆಗದಂತೆ ನೋಡಿಕೊಂಡಿದ್ದೇವೆ, ಗ್ಯಾರಂಟಿಗಳನ್ನು ಕೂಡ ಸರಿಯಾಗಿ ಹಂಚಿಕೆಯನ್ನು ಮಾಡಿದ್ದೇವೆ, ಇದಕ್ಕೆಲ್ಲ ಜನಸಾಮಾನ್ಯರು ತೀರ್ಪನ್ನು ಕೊಟ್ಟಿದ್ದಾರೆ ಅಂತ. ಶಿಗ್ಗಾವಿ ಸಂಡೂರು ನಮ್ಮ ಕಾರ್ಯವೈಖರಿಗೆ ಜನ ಮತವನ್ನು ನೀಡಿದ್ದಾರೆ. ನಮ್ಮದು ಶಾಂತಿಯುತ ರಾಜ್ಯ, ಅದನ್ನು ನೋಡಿಯೇ ಜನ ನಮ್ಮನ್ನು ಬೆಂಬಲಿಸಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಬಿಕೆ ಹರಿಪ್ರಸಾದ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚನ್ನಪಟ್ಟಣದಲ್ಲಿ ಜಾತಿಯ ಮೇಲೆ ಚುನಾವಣೆ ಆಗಿಲ್ಲ, ಅದು ಶಕ್ತಿಯ ಮೇಲೆ ಚುನಾವಣೆ ಆಗಿದೆ ಅಂತ ಮಾತನಾಡಿದರು ಈ ರಿಸಲ್ಟ್ ವಿಚಾರವಾಗಿ. ಪ್ರಮುಖವಾಗಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಪ್ರಮುಖ ಕಾರಣವನ್ನು ಹೇಳಿದರು. ಕೊಟ್ಟಿರುವಂಥ ಗ್ಯಾರಂಟಿಗಳನ್ನು ಸರಿಯಾದ ರೀತಿಯಲ್ಲಿ ಅಥವಾ ಸರಿಯಾದ ಸಮಯಕ್ಕೆ ಅದನ್ನು ಹಂಚಿಕೆ ಮಾಡಿದ್ದೇವೆ, ಕೋಮುಗಲಭೆ ಆಗದಂತೆ ನಾವು ನೋಡಿಕೊಂಡಿದ್ದೇವೆ, ಜೊತೆಗೆ ನಮ್ಮದು ಶಾಂತಿಯುತ ರಾಜ್ಯ, ಅದನ್ನು ನೋಡಿಯೇ ಜನ ನಮ್ಮನ್ನು ಬೆಂಬಲಿಸಿದ್ದಾರೆ ಅಂತೇಳಿ ಹರಿಪ್ರಸಾದ್ ಚನ್ನಪಟ್ಟಣದ ವಿಚಾರವಾಗಿ, ಅಂದರೆ ಅಲ್ಲಿ ಸಿ ಪಿ ಯೋಗೇಶ್ವರ್ ಅವರಿಗೇನು ಗೆಲುವಾಯಿತಲ್ಲ, ಕಾಂಗ್ರೆಸ್ಗೆ ಗೆಲುವು ಅದು. ಹಂಗಾಗಿ ಅಲ್ಲಿ ಸಿ ಪಿ ಯೋಗೇಶ್ವರ್ ಗೆದ್ದಾದ ನಂತರ ಈ ರೀತಿಯಾಗಿ ಅಲ್ಲಿ ಯಾವುದೇ ರೀತಿಯಾಗಿ ಜಾತಿಯ ಮೇಲೆ ಆಗಿಲ್ಲ, ಅಂದರೆ ಕುಮಾರಸ್ವಾಮಿ ಮತ್ತು ನಿಖಿಲ್ ಇಂಥ ಸಮುದಾಯರು ನಮಗೆ ಓಟ್ ಹಾಕಿಲ್ಲ ಅನ್ನುವಂಥ ಸ್ಟೇಟ್ಮೆಂಟ್ಗಳು, ಆ ಹೇಳಿಕೆಗೆ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಅಲ್ಲಿ ಚನ್ನಪಟ್ಟಣ ಅಂತ ಬಂದಾಗ ಜಾತಿಯ ಮೇಲೆ ಅದು ಚುನಾವಣೆ ಆಗಿಲ್ಲ, ಶಕ್ತಿಯ ಮೇಲೆ ಯುಕ್ತಿಯ ಮೇಲೆ ಚುನಾವಣೆ ಆಗಿದೆ ಅಂತೇಳಿ ಇದನ್ನೆಲ್ಲ ಮಾಡಿ ಪ್ರಯತ್ನ ಮಾಡಿದ್ರು. ರಾಜ್ಯದ ಶಾಂತಿಯನ್ನು ಹೇಳಲಿಕ್ಕೆ ಎಲ್ಲೂ ಸಹ ಅವಕಾಶ ಕೊಡಲಿಲ್ಲ. ಆದ್ದರಿಂದ ನಾವು ಇಟ್ಟಿರೋಂಥ ಹೆಜ್ಜೆ ಸರಿಯಾಗಿದೆ ಅನ್ನೋದು ನಮಗೆಲ್ಲರೂ ಸಹ ಸಮಾಧಾನ ಇದೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷ ಸರಿಯಾದ ದಾರಿನಲ್ಲಿ ನಡೀತಾ ಇದೆ ಅಂತ ಇನ್ನೂ ಹೆಚ್ಚಿನ ಇದರಲ್ಲಿ ಕಾನ್ಫಿಡೆನ್ಸ್ ಅಲ್ಲಿ ನಾವು ಮುಂದೆ ಹೋಗ್ತೀವಿ. ಅಂದರೆ ಜನರು ಸರ್ಕಾರದ ಪರವಾಗಿದ್ದಾರೆ, ಜನರು ಸರ್ಕಾರದ ಪರ ಇದ್ದಾರೆ. JDS ಒಂದು ಟ್ವೀಟ್ ಮಾಡಿದೆ ಸರ್, ದೇಶದಲ್ಲಿ ಕಾಂಗ್ರೆಸ್ ಅವನತಿಗೆ ಹೋಗ್ತಾ ಇದೆ, ಮುಂದೆ ಪಡುವಳಿಕೆಗಳು ಮಾತ್ರ ಉಳಿತಾ ಇದ್ದಾವೆ, ಅದಕ್ಕೆ ಮಹಾರಾಷ್ಟ್ರ ಚುನಾವಣೆ ಉದಾಹರಣೆ ಅಂತ. JDS ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.